ರಾಜ್ಯ ಸರ್ಕಾರ 100 ದಿನಗಳ ಕಳೆದರೂ ಕೂಡ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿಲ್ಲ ಅಂತ ರಾಜ್ಯ ವಕ್ತಾರ ಅಶ್ವತ್ಥ ನಾರಾಯಣ್ ಹೇಳಿದರು. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡ್ತಾ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಯನ್ನು ಕೈಗೊಂಡಿದ್ದಾರೆ. ಆದರೆ ಎಲ್ಲರಿಗೂ ಕೂಡ ಗ್ಯಾರಂಟಿ ಯೋಜನೆ ಲಭಿಸಿಲ್ಲ. ಬೆಲೆ ಏರಿಕೆ ಹೆಚ್ಚು ಮಾಡಿ ಜನರ ಹೊಟ್ಟೆಯ ಮೇಲೆ ಬರೆ ಎಳೆದಿದೆ ಕಾಂಗ್ರೆಸ್ ಸರ್ಕಾರ ಅಂತ ಹರಿಹಾಯ್ದರು. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ವರಿಷ್ಠರು ವೀಕ್ಷಕರ ನೇಮಕ ಮಾಡಿದ್ದಾರೆ. ಈಗ ನಾನು ಚಿಕ್ಕೋಡಿ ಲೋಕಸಭೆಯಲ್ಲಿ ಪಕ್ಷದ ಮುಖಂಡರ ಜೊತೆಗೆ ಚರ್ಚೆ ಮಾಡಿ ಅಭ್ಯರ್ಥಿಗಳ ಕುರಿತು ಮಾಹಿತಿಯನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದರು. ರಿಪೋರ್ಟ್ ಕೊಡಿ ಅಂತ ಇದು ಪ್ರೊಸೀಜರ್ ಇದು. ಅದೇ ರೀತಿ ರಾಜ್ಯ ಸರ್ಕಾರ ಬಸವರಾಜ ಬೊಮ್ಮಾಯಿಯವರು ನೀರಾವರಿ ಸಚಿವರಾಗಿದ್ದರು. ಅವಾಗ ಅದಕ್ಕೆ DPR ಸಬ್ಮಿಟ್ ಮಾಡಿದ್ರು. DPR ಸಬ್ಮಿಟ್ ಮಾಡಿದ್ಮೇಲೆ ನೀವು ಇದಕ್ಕೆ ಅನುಮತಿ ಕೊಡಬಾರ್ದು ಅಂತೇಳಿ ಗೋವಾ ಸರ್ಕಾರ ಅಬ್ಜೆಕ್ಷನ್ ಹಾಕಿದೆ. ಆದರೆ ಅವಾಗ ನಮ್ಮ ಸರ್ಕಾರ ಬಸವರಾಜ ಬೊಮ್ಮಾಯಿಯವರು ಈ ರೀತಿ ಎನ್ವೈರನ್ಮೆಂಟ್ ಅಬ್ಜೆಕ್ಷನ್ಸ್ ಬಂದಿದೆ, ದಯವಿಟ್ಟು ಅದನ್ನ ಲಿಫ್ಟ್ ಮಾಡೋದಕ್ಕೆ ಒಂದು ಅಪ್ಲಿಕೇಶನ್ ಹಾಕಿಲ್ಲ ಅಂತ ನೀರಾವರಿ ಸಚಿವರಿಗೆ ಬ್ರ್ಯಾಂಡ್ ಬೆಂಗಳೂರು ಅಂತ ಬೆಂಗಳೂರು ಕೂತಿರ್ತಾರೆ ಹೊರತು ನೀರಾವರಿ ಯೋಜನೆ ಬಗ್ಗೆ ಅವ್ರ ಕಾಳಜಿನೇ ಇಲ್ಲ. ಹಿಮಾಚಲ ಪ್ರದೇಶದಲ್ಲಿ ಸಮಸ್ಯೆ ಆದ್ರೆ ಅಲುಗೊಡ್ತಾರೆ, ರಾಜಸ್ಥಾನದಲ್ಲಿ ಸಮಸ್ಯೆ ಆದ್ರೆ ಅಲುಗೊಡ್ತಾರೆ, ಮಹದಾಯಿ ಸಮಸ್ಯೆ ಬಗ್ಗೆ ಬಂದು ನೋಡಲ್ಲ. ನನ್ನ ನೀರು ನನ್ನ ಹಕ್ಕು ಅಂತ ಹೇಳ್ಕೊಂಡು ಮೇಕೆದಾಟಿಯಿಂದ ಬೆಂಗಳೂರು ಪಾದಯಾತ್ರೆ ಮಾಡಿ ತಮಿಳುನಾಡಿಗೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲೂ 5 TMC ನೀರು ಕೊಡಬೇಕು ಅಂತ ಆದೇಶ ಮಾಡಿದೆ. ಸುಮ್ಮನೆ ಕೂತಿದ್ದಾರೆ ಅಣ್ಣ ತಮ್ಮಂದ್ರು. ಇದು ನೀರಾವರಿ ಸಚಿವರ ಬೇಜವಾಬ್ದಾರಿತ. ಅಲ್ಲ, ನೀವು ಕೇಂದ್ರ ಸರ್ಕಾರನು ಮಧ್ಯಪ್ರವೇಶ ಮಾಡಿ ನಿಮ್ಮ MP ಮಾಡಬಹುದಲ್ಲ ಸರ್? ಯಾವುದೇ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಅಥವಾ ಹೈಕೋರ್ಟ್ ಅಲ್ಲಿ ಅಬ್ಜೆಕ್ಷನ್ ಇರುವಾಗ ಕೇಂದ್ರ ಸರ್ಕಾರ ನೇರವಾಗಿ, ಅದು ಬಿಜೆಪಿ ಸರ್ಕಾರ ಇರಲಿ, UPA ಇರಲಿ, NDA ಇರಲಿ, ನೇರವಾಗಿ ಆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸರ್, ಈಗ ಅಸೆಂಬ್ಲಿ ಇಲೆಕ್ಷನ್ ಟೈಮಲ್ಲಿ ಅಮಿತ್ ಶಾ ಅವರು ಹೇಳಿದ್ರು, ನಾವು ಹಿಂದಿನ ಸರ್ಕಾರ ಯಾವುದೇ ಬಗೆಹರಿಸಿದ ಸಮಸ್ಯೆನ ಇಟ್ಕೊಂಡ್ ಬಂದಿತ್ತು, ನಾವು ಬಗೆಹರಿಸ್ತಾ ಇದ್ದೀವಿ. ಈಗ ಸಂಪೂರ್ಣವಾಗಿ ಮಹದಾಯಿ ಯೋಜನೆ ಈಗ ನಾವು ಲಾಗು ಮಾಡ್ತಾ ಇದ್ದೀವಿ ಅಂತ, ಎಲ್ಲ ಏನ್ ಸಮಸ್ಯೆನೂ ಇಲ್ಲ ಅಂತ. ಮತ್ತೆ ಈ ಸಮಸ್ಯೆ ಮುಂದುವರಿತಾ ಇದೆಯಲ್ಲ, ಹೆಂಗಂತ? ಇಲ್ಲ, ಈ 4-5 ತಿಂಗಳ ಹಿಂದೆ ಅವರು ಎನ್ವೈರನ್ಮೆಂಟಲ್ ಅಬ್ಜೆಕ್ಷನ್ ಹಾಕಿದ್ರು. ನಮ್ಮ ಅವಧಿನಲ್ಲಿ ಫಿಸಿಬಿಲಿಟಿ ರಿಪೋರ್ಟ್ ಆಯ್ತು ಸರ್. ಈಗ ನಿಮ್ಮ ಹತ್ರ ಪತ್ರಕರ್ತರ ಹತ್ರ ನಾವು ಸುಳ್ಳು ಹೇಳಿಕ್ಕಾಗಲ್ಲ, ರೆಕಾರ್ಡ್ ಇದೆ. ಫಿಸಿಬಿಲಿಟಿ ರಿಪೋರ್ಟ್ ನಮ್ಮ ಅವಧಿನಲ್ಲಿ ಆಗಿದೆ, DPR ಆಗಿದ್ದು ನಮ್ಮ ಅವಧಿನಲ್ಲಿ ಆಗಿದ್ದು. ಬೇಕಾದ್ರೆ ನಿಮ್ಗೆ ಇದೆಲ್ಲ ಮಾಹಿತಿ ನಮ್ಮ ಮುಖಂಡರು ಕೇಳಿ ಕಳಿಸ್ಕೊಡ್ತೀವಿ. ಜಾತಿ ಗಣತಿ ಇವತ್ತು ಜಾರಿ ಮಾಡ್ತಾ ಇದ್ದಾರೆ, ಅದರ ನಿಮ್ಮ ಪಕ್ಷದ ನಿಲುವೇನು? ಅಲ್ಲ, ಈಗ ಒಂದು ನೋಡಿ, ಇವ್ರು ಕೊಡ್ತಾ ಇರೋದು ಕಾಂತರಾಜು ರಿಪೋರ್ಟ, ಜಯಪ್ರಕಾಶ್ ಹೆಗಡೆ ರಿಪೋರ್ಟ ಯಾವುದು ಅನ್ನೋದು ಫಸ್ಟ್ ಸ್ಪಷ್ಟ ಆಗಬೇಕು. ಆಮೇಲೆ ರಿಪೋರ್ಟು 2015ರಲ್ಲಿ ಪ್ರಾರಂಭ ಆಗಿದ್ದು ಸಮೀಕ್ಷೆಯನ್ನು ಮಾಡಲಿಕ್ಕೆ. ಸಮೀಕ್ಷೆ ಮಾಡಿದ್ದು ಸೋಷಿಯೋ ಆ್ಯಂಡ್ ಎಕನಾಮಿಕಲಿ ಸರ್ವೆ ಅಂತ ಇವ್ರು ಹೇಳಿದ್ರು. ಇವತ್ತು ಜಾತಿ ರಿಪೋರ್ಟ್ ಅಂತ ಇವರು 15ನೇ ಜಾತಿ ರಿಪೋರ್ಟ್ ಅಂತ ಇವ್ರು ತೆಗೆದುಕೊಂಡಿದ್ದಾರೆ. ಅವರು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಲಿ, ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿದ್ಮೇಲೆ ಅದನ್ನು ಟೇಬಲ್ ಮಾಡಲಿ, ಟೇಬಲ್ ಮಾಡಿದ್ಮೇಲೆ ಅದು ಸ್ಟಡಿ ಮಾಡಿದ್ಮೇಲೆ ಅದು ಸಾಧಕ ಬಾಧಕಗಳ ಬಗ್ಗೆ ನೀವು ರಿಯಾಕ್ಟ್ ಮಾಡಬಹುದು. ಇದು ಜಾತಿ ಗಣತಿನ, ಜಾತಿ ಸರ್ವೆನ, ಅಥವಾ ಆರ್ಥಿಕ ಮತ್ತು ಶೈಕ್ಷಣಿಕ ಸರ್ವೆನ ಇನ್ನೂ ಗೊತ್ತಾಗಿಲ್ವಲ್ಲ. ಅವ್ರು ರಿಪೋರ್ಟ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಸರ್, ಈಗ ನೀವು ಈ ಬಿಜೆಪಿ ಏನೋ ಸಣ್ಣ ಪುಟ್ಟ ಕಾರ್ಯಕ್ರಮ ಇದ್ರೆ ಎಲ್ಲ ಪ್ರೆಸ್ ಮೀಟ್ ಮಾಡ್ತೀರಿ, ಪೆದ್ದಾರ್ ಕೊಡ್ತೀರಿ. ಮೊನ್ನೆ ನಿತಿನ್ ಗಡ್ಕರಿ ಅವ್ರು ಬಂದಾಗ ಇವರು ಉತ್ತರ ಕರ್ನಾಟಕದ 7,000 ಕೋಟಿ ಇದು ರಸ್ತೆ ಅಭಿವೃದ್ಧಿ ಕಾಮಗಾರಿ ಇದ್ದಾಗ ಯಾರೊಬ್ರು ಪ್ರೆಸ್ ಮೀಟ್ ಮಾಡಿಲ್ಲ, ಕೇವಲ ನಿತಿನ್ ಗಡ್ಕರಿ ಅವ್ರು ನಿಮ್ಗೆ ಅಂತ ಅಲ್ಲ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಅದು MP ಅವ್ರಿಗೂ ವಲಯದಲ್ಲಿ ಬರ್ತದೆ, ಅವ್ರಿಗೂ 2 ದಿವಸ ಪೈಲಾನು ಗೊತ್ತದ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಪ್ರೀಭಾವಿ ಸಭೆ ಆಗಬೇಕಿತ್ತು ಅಂತ ಹೇಳಿದ್ರು, ಅದು ತಯಾರಿ ಆಗಿಲ್ಲ, ಅದಕ್ಕೆ ಸಮಸ್ಯೆ ಆಯ್ತು. ಆದ್ರೆ ಅದು ಆ್ಯಕ್ಚುಲಿ ಗಮನ ಬಂದದ್ದು ಯಾರಿಗಂದ್ರೆ ಇಬ್ರು MP ನಮ್ಗೆ ನಂತರ ಲಾಸ್ಟ್ ಮೂಮೆಂಟ್ ಗೊತ್ತಾದ, ಅಂದ್ರೆ 1 ದಿವಸ ಪೈಲ ನಮ್ಗೆ ಗೊತ್ತಾದ. ಅದೇ ಪ್ರಶ್ನೆ ಇದ ಪ್ರಶ್ನೆ ಇಲ್ಲ ಅಂದಂಗ ಇದ ಪ್ರಶ್ನೆ ಯಾಕಂದ್ರೆ ಇಷ್ಟೊಂದು 7,000 ಕೋಟಿ ರೂಪಾಯಿ ಅನ್ನ ಕಾಮಗಾರಿ ಇದಕ್ಕೆ ಚಾಲನೆ ಕೊಡ್ತಾ ಇರ್ತಂದ್ರೆ ನಿತಿನ್ ಗಡ್ಕರಿ ಅವ್ರ ಬೆಲೆ ಅಲ್ವಾ ನಿಮ್ಗೆ? ರಾಜ್ಯ ಬಿಜೆಪಿ ಅಧ್ಯಕ್ಷ ಅನಿಲ್ ಬೆನಕೆ, ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ಮಾಜಿ ವಿಧಾನ ಪರಿಷತ್ನ ಸದಸ್ಯ ಮಹಾಂತೇಶ್ ಕಬಟಗಿಮಠ, ಪಾಲಿಕೆ ಸದಸ್ಯ ಹನುಮಂತ್ ಕೊಂಗಾಲೆ ಸೇರಿದ ಹಾಗೆ ಇನ್ನೂ ಹಲವರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು. ರಾಜಶೇಖರ್ ಹಿರೇಮಠ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.